ओम नमः शिवाय। ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ ಸತ್ಯ ಗೀತೆ ಮುರಳಿ. ಓಂ ಪಿತಾಶ್ರೀ ಶಿವತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 4/8/2025 ಬೆಳಗಿನ ತರಗತಿ. ರಿವೈಸ್ ಕೋರ್ಸ್ 7/4/1968. ಓಂ ನಮಃ ಶಿವಾಯ. ತಿಳುವಳಿಕೆಯುಳ್ಳ ಮಕ್ಕಳೇ, ವ್ಯಾಸರು ಎಷ್ಟೊಂದು ಬೇರೆ ಬೇರೆ ಶಾಸ್ತ್ರಗಳನ್ನು ಬರೆದಿದ್ದಾರೆ. ಹೇಳುತ್ತಾರೆ ವ್ಯಾಸ ಭಗವಾನು ವಾಚ ಎಂದು. ಈಗ ಭಗವಂತ ಯಾವುದೇ ಶಾಸ್ತ್ರಗಳನ್ನು ಬರೆಯುವುದಿಲ್ಲ. ತಂದೆ ಹೇಳುತ್ತಿದ್ದಾರೆ, ನಾನು ಓದುವುದೂ ಇಲ್ಲ, ನಾನು ಬೀಜರೂಪ ಆಗಿದ್ದೇನೆ, ಸಚ್ಚಿತ್ ಚೈತನ್ಯ ಆಗಿದ್ದೇನೆ, ಜ್ಞಾನ ಸಾಗರ ಆಗಿದ್ದೇನೆ. ಈಗ ಜ್ಞಾನ ಸಾಗರ ಮೇಲೆ ಕುಳಿತುಕೊಂಡು ಏನು ಮಾಡುತ್ತಾರೆ? ಜ್ಞಾನವನ್ನು ಕೊಡಲು ಅವಶ್ಯವಾಗಿ ಎಂದಾದರೂ ಬರಲೇಬೇಕು. ಜ್ಞಾನ ಅಂದರೆ ಏನಾಗಿದೆ ಇದು ಯಾರಿಗೂ ಗೊತ್ತಿಲ್ಲ. ಓಂ ನಮಃ ಶಿವಾಯ. ಭಗವಾನು ವಾಚ. ಮಧುರಾತಿ ಮಧುರ ಸಾಲಿಗ್ರಾಮಗಳೇ ಅಥವಾ ಆತ್ಮಿಕ ಮಕ್ಕಳ ಪ್ರತಿಯಾಗಿ ನಾವು ಮಕ್ಕಳಿಗೆ ಗೊತ್ತಿದೆ, ನಾವು ಸತ್ಯಯುಗಿ ಆದಿ ಸನಾತನ ಪವಿತ್ರ ದೇವಿ ದೇವತಾ ಧರ್ಮದವರು ಆಗಿದ್ದವರು. ಇದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿರಿ. ನಾವೇ ಮೊದಲು ದೇವತೆಗಳಾಗಿದ್ದೆವು. ನಾವೇ ಈಗ 84 ಜನ್ಮಗಳನ್ನು ಪಡೆದುಕೊಳ್ಳುತ್ತಾ ಈಗ ಕಲಿಯುಗಿ ಪತಿತ ಭ್ರಷ್ಟಾಚಾರಿ ಹಿಂದೂ ಧರ್ಮದವರಾಗಿದ್ದೇವೆ. ಹೇಗೆ ಆಗಿದ್ದೇವೆ ಎನ್ನುವುದನ್ನು ತಿಳಿಸಬೇಕು. ಭಾಷಣ ಮಾಡುತ್ತಿದ್ದಾಗ ಟಾಪಿಕ್ಸ್ಗಳನ್ನು ಬರೆದುಕೊಳ್ಳಿರಿ. ಈ ಪತ್ರಗಳನ್ನು ಬಾಬಾ ಪ್ರಿಂಟ್ ಮಾಡಿಸಿದ್ದಾರೆ. ಈ ಟಾಪಿಕ್ಸ್ಗಳನ್ನು ಬರೆದುಕೊಳ್ಳಿರಿ. ಆದಿ ಸನಾತನ ದೇವಿ ದೇವತಾ ಧರ್ಮಕ್ಕೆ ಬಹಳನೇ ಗೌರವ ಇದೆ. ಆದರೆ ದೇವತಾ ಧರ್ಮದ ಬದಲಿಗೆ ಹಿಂದೂ ಎಂದು ಹೆಸರಿಟ್ಟಿದ್ದಾರೆ. ಈಗ ನಾವು ಮಕ್ಕಳಿಗೆ ಗೊತ್ತಿದೆ, ನಾವು ಆದಿ ಸನಾತನ ಯಾರಾಗಿದ್ದೇವೆ, ಮತ್ತೆ ನಾವೇ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಈಗ ಈ ರೀತಿಯಾಗಿದ್ದೇವೆ. ಭಗವಂತನೇ ನಾವು ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಯಾವುದೇ ದೇಹಧಾರಿ ಮನುಷ್ಯರೂ ಇಲ್ಲ. ಶಿವ ತಂದೆಗೆ ವಿದೇಹಿ ಎಂದು ಹೇಳಲಾಗುತ್ತದೆ. ಬಾಬನಿಗೆ ತನ್ನದೇ ಆದಂತಹ ದೇಹ ಇಲ್ಲ. ಅನ್ಯ ಎಲ್ಲ ಆತ್ಮರುಗಳಿಗೂ ತಮ್ಮ ತಮ್ಮದೇ ಆದಂತಹ ದೇಹ ಇದೆ. ಒಬ್ಬ ಶಿವ ತಂದೆಗೆ ದೇಹ ಇಲ್ಲ. ನನಗೆ ಈ ರೀತಿ ತಿಳಿಸುವುದು ಎಷ್ಟು ಮಧುರ ಅನಿಸುತ್ತದೆ. ನಾವು ಮೊದಲು ಏನಾಗಿದ್ದೆವು, ಈಗ ಏನಾಗುತ್ತಿದ್ದೇವೆ. ಈ ನಾಟಕ ಹೇಗೆ ಮಾಡಲ್ಪಟ್ಟಿದೆ ಇದು ಸಹ ಈಗ ನೀವು ಮಕ್ಕಳಿಗೆ ಗೊತ್ತಾಗಿದೆ. ದೇವಿ ದೇವತಾ ಧರ್ಮದವರೇ ಪವಿತ್ರ ಗೃಹಸ್ಥ ಆಶ್ರಮದವರಾಗಿದ್ದರು. ಈಗ ಆ ಆಶ್ರಮ ಎಂದು ಹೇಳಲು ಆಗುವುದಿಲ್ಲ. ಪವಿತ್ರ ಗೃಹಸ್ಥ ಆಶ್ರಮ ಎನ್ನುವ ಹೆಸರು ಮೊದಲು ಇತ್ತು. ಆಶ್ರಮದಲ್ಲಿ ಸದಾ ಪವಿತ್ರರೇ ಇರುತ್ತಾರೆ. ಎಷ್ಟು ದೊಡ್ಡ ಶಿವಾಲಯ ಆಶ್ರಮವಾಗಿತ್ತು. ವೈಶಾಲಯವನ್ನು ಆಶ್ರಮ ಎಂದು ಕರೆಯುತ್ತಾರೆ ಏನು? ಈ ಶಬ್ದ ಎಷ್ಟು ಚೆನ್ನಾಗಿ ನೀವು ಮಕ್ಕಳು ಧಾರಣೆ ಮಾಡಿಕೊಳ್ಳಬೇಕು. ಬಹಳಷ್ಟು ಮಕ್ಕಳು ಜ್ಞಾನವನ್ನು ಧಾರಣೆ ಮಾಡಿಕೊಂಡು ಅನ್ಯರಿಗೆ ಪಾಯಿಂಟ್ಸ್ಗಳನ್ನು ತಿಳಿಸುತ್ತಾರೆ. ಆದರೆ ಮನುಷ್ಯರ ಬುದ್ಧಿ ಬಹಳ ಕಲ್ಲು ಬುದ್ಧಿಯಾಗಿದೆ. ನಾವು ಸಹ ಮೊದಲು ಕಲ್ಲು ಬುದ್ಧಿಯವರಾಗಿದ್ದವರು. ಈಗ ತಂದೆಯೇ ಬಂದು ಜ್ಞಾನವನ್ನು ತಿಳಿಸಿ ನಮ್ಮನ್ನು ಪಾರಸ ಬುದ್ಧಿಯವರನ್ನಾಗಿ ಮಾಡುತ್ತಿದ್ದಾರೆ. ದೇವಿ ದೇವತಾ ಧರ್ಮದವರನ್ನಾಗಿ ಮಾಡುತ್ತಿದ್ದಾರೆ. ನಾವು ಮಕ್ಕಳಿಗೆ ಗೊತ್ತಿದೆ, ನಾವು ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯನ್ನು ಮಾಡುತ್ತಿದ್ದೇವೆ. ಹಿಂದೂ ಎನ್ನುವಂತಹ ಹೆಸರು ಸಹ ಇಟ್ಟಿದ್ದಾರೆ. ಆದಿ ಸನಾತನ ಹಿಂದೂ ಧರ್ಮ ಎಂದು ಅಲ್ಲ. ಬಾಬಾ ಬಹಳಷ್ಟು ಸಾರಿ ಹೇಳಿದ್ದಾರೆ, ಆದಿ ಸನಾತನ ಧರ್ಮದವರನ್ನು ಹುಡುಕಿರಿ, ಅವರಿಗೆ ಹೇಳಿರಿ. ಆದಿ ಸನಾತನ ದೇವಿ ದೇವತಾ ಧರ್ಮವೋ ಅಥವಾ ಹಿಂದೂ ಧರ್ಮವೋ ಎಂದು ಇದರಲ್ಲಿ ಬರೆಯಿರಿ ಎಂದು ಕೇಳಿರಿ ಅವರಿಗೆ. ಅವರ 84 ಜನ್ಮಗಳ ಬಗ್ಗೆ ಅವರಿಗೆ ಗೊತ್ತಿಲ್ಲ. ಈ ಜ್ಞಾನ ಬಹಳ ಸಹಜ ಇದೆ.
ಕೇವಲ ಲಕ್ಷಾಂತರ ವರ್ಷ ಎಂದು ಹೇಳಿರುವ ಕಾರಣದಿಂದ ಮನುಷ್ಯರು ಗೊಂದಲದಲ್ಲಿ ಇದ್ದಾರೆ. ಇದೂ ಸಹ ನಾಟಕದಲ್ಲಿ ನಿಗದಿಯಾಗಿದೆ. ಸತೋಪ್ರಧಾನರಿಂದ ತಮೋಪ್ರಧಾನರಾಗುವ ಪಾತ್ರ ನಾಟಕದಲ್ಲಿ ಇದೆ. ದೇವಿ ದೇವತಾ ಧರ್ಮದವರೇ 84 ಜನ್ಮಗಳನ್ನು ಪಡೆದುಕೊಳ್ಳುತ್ತಾ ಚೀಚಿಗಳಾಗಿದ್ದಾರೆ. ಭಾರತ ಮೊದಲು ಏನಾಗಿತ್ತು? ಮೊದಲು ಭಾರತ ಎಷ್ಟೊಂದು ಶ್ರೇಷ್ಠ ಇತ್ತು. ಭಾರತಕ್ಕೆ ಬಹಳ ಮಹಿಮೆ ಮಾಡಬೇಕು. ಈಗ ಮತ್ತೆ ತಮೋಪ್ರಧಾನರಿಂದ ಸತೋಪ್ರಧಾನರು ಹಳೆಯ ಜಗತ್ತಿನಿಂದ ಹೊಸ ಜಗತ್ತನ್ನಾಗಿ ಅವಶ್ಯವಾಗಿ ಮಾಡಬೇಕು. ಮುಂದೆ ಹೋದಂತೆ ನೀವು ಮಕ್ಕಳು ಈ ಮಾತುಗಳನ್ನು ಅವಶ್ಯವಾಗಿ ತಿಳಿದುಕೊಳ್ಳುತ್ತೀರಿ. ಅನ್ಯರಿಗೆ ಹೇಳಿರಿ, ಇನ್ನು ಮನುಷ್ಯರು ಘೋರವಾದ ನಿದ್ದೆಯಲ್ಲಿ ಮಲಗಿದ್ದಾರೆ. ತಂದೆಯನ್ನು ನೆನಪು ಮಾಡಿರಿ ಹಾಗೂ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳಿರಿ. ನಾವು ಮಕ್ಕಳು ಇಡೀ ದಿನ ಬಹಳ ಖುಷಿಯಲ್ಲಿ ಇರಬೇಕು. ಇಡೀ ಜಗತ್ತಿನಲ್ಲಿ ಸಂಪೂರ್ಣ ಭಾರತದಲ್ಲಿ ನಮ್ಮಂತಹ ಪದಮಾಪದಂ ಭಾಗ್ಯಶಾಲಿ ವಿದ್ಯಾರ್ಥಿಗಳು ಯಾರೂ ಇಲ್ಲ. ನಾವು ಮಕ್ಕಳು ತಿಳಿದುಕೊಳ್ಳುತ್ತಿದ್ದೇವೆ, ನಾವು ಮೊದಲು ಏನಾಗಿದ್ದೆವೋ ಈಗ ಮತ್ತೆ ಅದೇ ರೀತಿ ಆಗುತ್ತಿದ್ದೇವೆ. ಹುಡುಕಿ ಹುಡುಕಿ ಆ ಮಕ್ಕಳೇ ಬರುತ್ತಾರೆ. ಇದರಲ್ಲಿ ನೀವು ಗೊಂದಲ ಪಡಬಾರದು. ಚಿತ್ರ ಪ್ರದರ್ಶನದಲ್ಲಿ ಸ್ವಲ್ಪ ಜ್ಞಾನವನ್ನು ಕೇಳಿದರೂ ಸಹ ಅವರು ಪ್ರಜೆಗಳಲ್ಲಿ ಬರುತ್ತಾರೆ. ಏಕೆಂದರೆ ಅವಿನಾಶಿ ಜ್ಞಾನರತ್ನಗಳ ವಿನಾಶ ಎಂದೂ ಆಗುವುದಿಲ್ಲ. ದಿನ ಪ್ರತಿದಿನ ನಿಮ್ಮ ಸಂಸ್ಥೆ ಇನ್ನೂ ಜಾಸ್ತಿ ತುಂಬುತ್ತಾ ಹೋಗುತ್ತದೆ. ನಿಧಾನವಾಗಿ ಸೊಳ್ಳೆಗಳ ಸಮಾನ ನಿಮ್ಮ ಹತ್ತಿರ ಬರುತ್ತಾರೆ. ಅಂದರೆ ಬರುವವರ ಸಂಖ್ಯೆ ಜಾಸ್ತಿಯಾಗುತ್ತದೆ. ನಿಧಾನವಾಗಿ ಧರ್ಮದ ಸ್ಥಾಪನೆಯೂ ಆಗುತ್ತದೆ. ಯಾರಾದರೂ ದೊಡ್ಡ ವ್ಯಕ್ತಿಗಳು ಹೊರಗಿನಿಂದ ಬಂದಾಗ ಅವರ ಮುಖವನ್ನು ನೋಡುವುದಕ್ಕೋಸ್ಕರ ಎಷ್ಟೊಂದು ಜನ ಸೇರುತ್ತಾರೆ. ಇಲ್ಲಿ ಆ ಮಾತಿಲ್ಲ. ಈಗ ಗೊತ್ತಿದೆ, ಅವರು ಚರ್ಯ, ಬೂಲ್ರೆ, ಮಂಗಗಳು, ಹಿರಣ್ಯಕಶಿಪು ಚೇಳಿನ ಸಮಾನ ಬುದ್ಧಿಯವರಾಗಿದ್ದಾರೆ. ರಾಮಾಯಣದಲ್ಲೂ ಸಹ ಒಂದು ಕತೆ ಇದೆ, ಅದು ಸರಿಯಾಗಿಯೇ ಇದೆ. ರಾಮನ ಸೈನ್ಯವನ್ನು ತೋರಿಸುತ್ತಾರಲ್ಲವೇ, ಬಲೆ ಮುಖ ಮನುಷ್ಯನ ರೀತಿ ಇದೆ, ಆದರೆ ಬುದ್ಧಿ ಏನೆಂದು ತಿಳಿಸುತ್ತಾರೆ? ತಂದೆ ಹೇಳುತ್ತಾರೆ, ಕೆಟ್ಟದ್ದನ್ನು ನೋಡಬೇಡಿರಿ, ಕೆಟ್ಟದ್ದನ್ನು ಕೇಳಬೇಡಿರಿ. ಈ ಜಗತ್ತಿನಲ್ಲಿ ಯಾವುದು ನೋಡುವಂತಹ ವಸ್ತುಗಳಲ್ಲ. ಇಲ್ಲಿ ಕಸ ತುಂಬಿದೆ, ಈ ಕಸ ಎಲ್ಲ ಸುಟ್ಟು ಭಸ್ಮವಾಗುತ್ತದೆ. ನೀವು ಮಕ್ಕಳ ಮನಸ್ಸಿಗೆ ಗೊತ್ತಿದೆ ನಾವು ಏನನ್ನು ನೋಡುತ್ತಿದ್ದೇವೆ ಎಂದು. ಯಾರೆಲ್ಲ ಮನುಷ್ಯರು ಇತ್ಯಾದಿಗಳು ಎಲ್ಲರನ್ನೂ ನೋಡುತ್ತಿದ್ದೀರಿ, ಅದೆಲ್ಲವೂ ಏನಾಗಿದೆ? ಹೊರಗಿನ ಮಾತುಗಳಾಗುತ್ತದೆ ಎಲ್ಲವೇ. ನೀವೀಗ ಸಂಗಮಯುಗಿ ಬ್ರಾಹ್ಮಣರಾಗಿದ್ದೀರಿ. ಈ ಸಂಗಮ ಯುಗದ ಬಗ್ಗೆ ಅನ್ಯರಿಗೆ ಗೊತ್ತಿಲ್ಲ. ನೀವು ಮಕ್ಕಳಲ್ಲಿಯೂ ಬಹಳ ಮಕ್ಕಳಿಗೆ ತಂದೆಯ ನೆನಪೇ ಇರುವುದಿಲ್ಲ. ಇದು ಸಂಗಮ ಯುಗ ಆಗಿದೆ. ಇಷ್ಟೂ ಸಹ ಕೇವಲ ನೆನಪು ಮಾಡಿದರೆ ಇದರಿಂದ ಸಿದ್ಧ ಆಗುತ್ತದೆ ಸತ್ಯಯುಗಕ್ಕೆ ಹೋಗುವಂಥವರು ಎಂದು. ಈಗ ಸಂಗಮ ಯುಗದಲ್ಲಿ ಇದ್ದೇವೆ, ವಾಪಸ್ ಮನೆಗೆ ಹೋಗಬೇಕು. ಮನೆಗೆ ಹೋಗಬೇಕು ಎಂದರೆ ಅವಶ್ಯವಾಗಿ ಪವಿತ್ರರಾಗಬೇಕು. ಆಂತರ್ಯದಲ್ಲಿ ತಿಳಿದುಕೊಳ್ಳುತ್ತಾರೆ, ಇವರು ಎಲ್ಲರೂ ಕೆಲಸಗಾರರು. ವಿಕಾರದಲ್ಲಿ ಹೋಗುವಂಥವರು ದೊಡ್ಡ ಕಟುಕರಾಗಿದ್ದಾರೆ. ಬಹಳ ಪ್ರೀತಿಯಿಂದ ಕಟಾರಿಯನ್ನು ಚುಚ್ಚುತ್ತಾರೆ, ಪರಸ್ಪರರ ಕೊಲೆಯನ್ನು ಮಾಡುತ್ತಾರೆ. ಅಂದರೆ ವಿಕಾರಕ್ಕೆ ವಶರಾಗಿ ಅವರ ಕೊಲೆಯನ್ನು ಮಾಡುತ್ತಾರೆ. ಅಂದರೆ ಪರಸ್ಪರ ವಿಕಾರಕ್ಕೆ ವಶರಾಗಿ ಅವರ ಹತ್ಯೆ ಮಾಡುತ್ತಾರೆ. ಚಾಕು ಚುಚ್ಚುವುದರಲ್ಲಿ ಎಷ್ಟು ಮಜಾ ಬರುತ್ತದೆ ವಿಕಾರಿ ಮನುಷ್ಯರಿಗೆ. ಕಟಾರಿಯನ್ನು ನಡೆಸದೆ ವಿನಃ ಅವರಿಗೆ ಇರಲು ಸಾಧ್ಯವಾಗುವುದಿಲ್ಲ. ಈಗ ತಂದೆ ಹೇಳುತ್ತಿದ್ದಾರೆ, ಕಾಮ ವಿಕಾರವನ್ನು ಗೆಲ್ಲಿರಿ. ಇದು ಆದಿ ಮಧ್ಯ ಅಂತ್ಯ ದುಃಖ ಕೊಡುತ್ತಿದೆ. ಬಾಬಾ ಬಹಳ ಕಠಿಣ ಶಬ್ದಗಳನ್ನು ಹೇಳುತ್ತಾರೆ. ದೇವಿಯರಿಗೂ ಸಹ ಕಟಾರಿ
ಎಷ್ಟೊಂದು ಭುಜಗಳನ್ನು ಯಾಕೆ ಕೊಟ್ಟಿದ್ದಾರೆ? ಹೇಗೆ ರಾವಣನಿಗೆ ಕೈಗಳನ್ನು ತೋರಿಸಿದ್ದಾರೆ, ಅದೇ ರೀತಿ ದೇವಿಯರಿಗೂ ಸಹ ಕೈಗಳನ್ನು ತೋರಿಸಿದ್ದಾರೆ. ನಿಮಗೆ ಇಷ್ಟು ಭುಜಗಳು ಇಲ್ಲ, ಆದರೆ ರಾವಣನ ಸಂಪ್ರದಾಯದವರಾಗಿದ್ದಾರಲ್ಲವೇ, ಆದ್ದರಿಂದ ಭುಜಗಳನ್ನು ಕೊಟ್ಟಿದ್ದಾರೆ. ರಾವಣನ ಸಂಪ್ರದಾಯದ ನಿವಾಸಿಗಳು ದೇವತೆಗಳ ಪೂಜೆಯನ್ನು ಮಾಡುತ್ತಾರೆ. ಒಂದು ಕಡೆ ಪೂಜೆ ಮಾಡುತ್ತಾರೆ, ಅದೇ ಮತ್ತೊಂದು ಕಡೆ ಅವರಿಗೆ ಎಷ್ಟೊಂದು ಅಗೌರವ ಮಾಡುತ್ತಾರೆ. ದೇವಿಯರ ಮೂರ್ತಿಯನ್ನು ಶೃಂಗಾರ ಮಾಡಿ ಪೂಜೆ ಮಾಡಿ ನಂತರ ಮುಳುಗಿಸಿ ಬರುತ್ತಾರೆ. ಆ ಮೂರ್ತಿ ನದಿಯಲ್ಲಿ ನೀರಲ್ಲಿ ಮುಳುಗಲಿಲ್ಲ ಎಂದರೆ ಅದರ ಮೇಲೆ ಹತ್ತಿ ನಿಂತು ಆ ಮೂರ್ತಿಯನ್ನು ಮುಳುಗಿಸುತ್ತಾರೆ. ಎಷ್ಟು ಅಲ್ಪ ಬುದ್ಧಿ, ಅಸುರಿ ಬುದ್ಧಿಯವರಾಗಿದ್ದಾರೆ, ಏನೂ ಸಹ ತಿಳಿದುಕೊಳ್ಳುತ್ತಿಲ್ಲ. ಇನ್ನು ಪರಸ್ಪರ ತಾವೇ ಜಗಳವಾಡುತ್ತಿದ್ದಾರೆ. ನೋಡಿದ್ದೀರಲ್ಲವೇ, ಹಿರಣ್ಯಕಶಿಪು ದೇವತೆಗಳ ಮೂರ್ತಿಯನ್ನು ಹಾಳು ಮಾಡುತ್ತಿದ್ದ. ಅಕಾಸುರ ಬಕಾಸುರರ ಹೆಸರೂ ಸಹ ಎಲ್ಲ ಈ ಸಂಗಮ ಯುಗದ್ದೇ ಆಗಿದೆ. ನಾವು ಮಕ್ಕಳಿಗೆ ಗೊತ್ತಿದೆ, ನಾಟಕದಲ್ಲಿ ಅವರದೂ ಪಾತ್ರ ಇದೆ. ವಿಘ್ನಗಳನ್ನು ಹಾಕುತ್ತಾರೆ. ವಿಷಕ್ಕೋಸ್ಕರ ಅಂದರೆ ವಿಕಾರಕ್ಕೋಸ್ಕರ ಎಷ್ಟೊಂದು ತೊಂದರೆ ಕೊಡುತ್ತಾರೆ. ನೀವು ವಿಷವನ್ನು ಕೊಡದಿದ್ದರೆ ಅಂದರೆ ವಿಕಾರವನ್ನು ಕೊಡದಿದ್ದರೆ ನಾವು ಗುಳಿಗೆಯನ್ನು ತಿನ್ನುತ್ತೇವೆ ಎಂದು ಹೇಳುತ್ತಾರೆ. ಅರೆ, ತಂದೆ ಹೇಳುತ್ತಾರೆ, ಕಾಮ ಮಹಾಶತ್ರುವಾಗಿದೆ, ಆ ಕಾಮ ವಿಕಾರವನ್ನು ಗೆಲ್ಲಿರಿ, ಅಥವಾ ಅದಕ್ಕೋಸ್ಕರ ಆತ್ಮಹತ್ಯೆ ಮಾಡಿಕೊಳ್ಳಬೇಕೇನೋ. ಇಂತಹ ಕಟುಕರಿಂದ ಮಕ್ಕಳನ್ನು ಬಚಾವ್ ಮಾಡಬೇಕಾಗುತ್ತದೆ. ಎಷ್ಟೊಂದು ಕಷ್ಟ ಇದೆ. ಅತ್ಯಾಚಾರಿಗಳು ಪುರುಷರೂ ಇದ್ದಾರೆ. ಕೆಲವು ಅಕ್ಕಂದಿರು ಕೂಡ ಬಹಳಷ್ಟು ತೊಂದರೆ ಕೊಡುತ್ತಾರೆ. ಪೂತನಿ ಈ ಸಮಯದ್ದೇ ಆಗಿದೆಯಲ್ಲವೇ? ನೀವು ಮಕ್ಕಳು ಈಗ ಎಷ್ಟೊಂದು ತಿಳಿಸಿಕೊಡಬೇಕಾಗುತ್ತದೆ. ಈ ಜಗತ್ತಿನಲ್ಲಿ ಸಾಕಷ್ಟು ಜನ ಮನುಷ್ಯರಿದ್ದಾರೆ. ನೀವು ಒಬ್ಬೊಬ್ಬರಿಗೆ ಎಂದು ಎಲ್ಲಿ ತನಕ ತಿಳಿಸುತ್ತೀರಿ? ಒಬ್ಬರಿಗೆ ನೀವು ತಿಳಿಸಿದಾಗ ಮತ್ತೊಬ್ಬರು ಬಂದು ಹೇಳುತ್ತಾರೆ ಇವರ ಮೇಲೆ ಜಾದೂವಾಗಿದೆ ಎಂದು. ಅವರು ಶಿಕ್ಷಣವನ್ನು ಓದುವುದನ್ನೇ ಬಿಡುತ್ತಾರೆ. ಆದ್ದರಿಂದ ತಂದೆ ಹೇಳುತ್ತಾರೆ, ಆದಿ ಸನಾತನ ದೇವಿ ದೇವತಾ ಧರ್ಮದವರನ್ನು ಹುಡುಕಿರಿ. ಆದಿ ಸನಾತನ ದೇವಿ ದೇವತಾ ಧರ್ಮ ಇದ್ದೇ ಇದೆ. ನೀವು ತಿಳಿಸಿಕೊಡಬೇಕು, ಈ ಲಕ್ಷ್ಮೀನಾರಾಯಣರು ಈ ಪದವಿಯನ್ನು ಹೇಗೆ ಪಡೆದುಕೊಂಡರು, ಮನುಷ್ಯರಿಂದ ದೇವತೆಗಳು ಹೇಗೆ ಆದರು, ಅವಶ್ಯವಾಗಿ ಅಂತಿಮ ಜನ್ಮದಲ್ಲಿ ಆಗಿದ್ದಾರೆ. 84 ಜನ್ಮಗಳನ್ನು ಪೂರ್ಣ ಮಾಡಿ ನಾವು ದೇವತೆಗಳಾಗುತ್ತೇವೆ. ಯಾರಿಗೆ ಸರ್ವಿಸಿನ ಆಸಕ್ತಿ ಇರುತ್ತದೆ ಅವರು ಸರ್ವಿಸ್ ಮಾಡುವುದರಲ್ಲಿಯೇ ತೊಡಗುತ್ತಾರೆ. ಅನ್ಯ ಎಲ್ಲ ಕಡೆಯಿಂದ ಮೋಹವನ್ನು ತೆಗೆದುಹಾಕುತ್ತಾರೆ. ನಾವು ಈ ಕಣ್ಣುಗಳಿಂದ ಏನೆಲ್ಲ ನೋಡುತ್ತೇವೆ ಅದನ್ನು ಮರೆಯಬೇಕು. ಹೇಗೆ ಎಂದರೆ, ನೋಡಿಯೂ ನೋಡದಂತೆ ಇರಬೇಕು. ಕೆಟ್ಟದ್ದನ್ನು ನೋಡಬಾರದು, ಕೆಟ್ಟದ್ದನ್ನು ಕೇಳಬಾರದು. ನೀವು ಸಹ ಮೊದಲು ಮಂಗಗಳೇ ಆಗಿದ್ದಂಥವರು. ಹೇಗೆ ವಾಮ ಮಾರ್ಗದಲ್ಲಿ ಕೆಳಗೆ ಬೀಳುವುದನ್ನು ದೇವತೆಗಳ ಚಿತ್ರಗಳಲ್ಲಿ ತೋರಿಸಿದ್ದಾರೆ, ಅದೇ ರೀತಿ ಈ ಮಂಗಗಳ ರೀತಿ ನೀವು ಮಕ್ಕಳು ಆಗಿದ್ದೀರಿ. ಮಂಗಗಳ ಚಿತ್ರವನ್ನು ತೋರಿಸಿದ್ದಾರಲ್ಲವೇ? ಮಂಗಗಳ ಚಿತ್ರವನ್ನು ನೋಡಿ ಏನನ್ನೂ ತಿಳಿದುಕೊಳ್ಳುವುದಿಲ್ಲ. ಸೃಷ್ಟಿಯ ರಚಯಿತ ಯಾರು, ರಚನೆಯ ಆದಿ ಮಧ್ಯ ಅಂತ್ಯ ಏನು ಎನ್ನುವುದು ಯಾರಿಗೂ ಗೊತ್ತಿಲ್ಲ. ಆದ್ದರಿಂದ ಬಾಬನಿಗೂ ಎಲ್ಲಾದರೂ ಹೊರಗೆ ಹೋಗಲು ಮನಸ್ಸು ಆಗುವುದಿಲ್ಲ. ಮಕ್ಕಳಿಗೆ ಅವಕಾಶ ಕೊಡುತ್ತಾರೆ. ನೀವು ಹೋಗಿ ಅನ್ಯರಿಗೆ ಜ್ಞಾನವನ್ನು ತಿಳಿಸಿ ಅವರನ್ನು ಯೋಗ್ಯರನ್ನಾಗಿ ಮಾಡಿರಿ ಎಂದು ಹೇಳುತ್ತಾರೆ. ಬಹುಮಾನವೂ ಈ ಮಕ್ಕಳಿಗೆ ಸಿಗುತ್ತದೆ. ಯಾರು ಕೆಲಸ ಮಾಡಿ ತೋರಿಸುತ್ತಾರೆ ಅವರಿಗೆ ಬಹುಮಾನವೂ ಸಿಗುತ್ತದೆ. ನೀವು ಮಕ್ಕಳಿಗೆ ಗೊತ್ತಿದೆ ಬಾಬಾ ನಮಗೆ ಎಷ್ಟು ದೊಡ್ಡ ಬಹುಮಾನವನ್ನು ಕೊಡುತ್ತಾರೆ. ಫಸ್ಟ್ ನಂಬರ್ನಲ್ಲಿ ಸೂರ್ಯವಂಶೀಯ
ರಾಜಧಾನಿಯ ಬಹುಮಾನವಿದೆ. ಸೆಕೆಂಡ್ ನಂಬರಿನ ಬಹುಮಾನ ಎಂದರೆ ಚಂದ್ರವಂಶಿ ರಾಜಧಾನಿ. ನಂಬರ್ ವಾರ್ ಇದ್ದೇ ಇದ್ದಾರಲ್ಲವೇ. ತಂದೆ ಯಾರ ಹೆಸರನ್ನು ಹೇಳುವುದಿಲ್ಲ. ಇಂತಿಂಥ ಉಲ್ಟಾ ಮಾತುಗಳನ್ನು ತಿಳಿಸುತ್ತಾರೆ. ಅವರು ಹೇಳುವ ಮಾತುಗಳನ್ನು ಕೇಳಲೇಬೇಡಿರಿ. ತಂದೆ ಅವರಿಗೆ ಈಗ ನೀವು ಅನ್ಯರಿಗೆ ಹೇಳುವುದು ಬೇಡ ಎಂದು ಹೇಳುತ್ತಾರೆ. ಬಹಳಷ್ಟು ಮಾತುಗಳನ್ನು ಸೃಷ್ಟಿ ಮಾಡಿಕೊಂಡು ಅನ್ಯರಿಗೆ ತಿಳಿಸುತ್ತಾರೆ. ಅಸುರರ ರೀತಿಯಾಗಿದ್ದಾರಲ್ಲವೇ. ವ್ಯಾಸನಿಗೂ ಸಹ ಹೇಳುತ್ತಾರೆ, ಗೀತೆ, ಭಾಗವತ್, ರಾಮಾಯಣ ಇವೆಲ್ಲವನ್ನು ವ್ಯಾಸ ಮಹರ್ಷಿ ರಚನೆ ಮಾಡಿದ್ದಾರೆ ಎಂದು. ಅದ್ಭುತವೆಂದರೆ ಹೇಗೆ ಈ ಎಲ್ಲ ಮಾತುಗಳನ್ನು ಮಾಡಿದ್ದಾರೆ. ಅದರಲ್ಲಿ ಸತ್ಯ ಅಂಶ ಮಾತ್ರವೂ ಇಲ್ಲ. ದೇವತೆಗಳ ನಿಂದನೆಗಳೂ ಆಗಿದ್ದವೆ. ಆ ಶಾಸ್ತ್ರಗಳನ್ನು, ಆ ನಿಂದನೆಯ ಮಾತುಗಳನ್ನು ಓದುತ್ತಾ ನೀವು ಕೆಳಗೆ ಬೀಳುತ್ತಾ ಬಂದಿದ್ದೀರಿ. ಭಕ್ತಿ ಮಾರ್ಗದ ಶಾಸ್ತ್ರಗಳು ದಾನ, ಪುಣ್ಯ ಇತ್ಯಾದಿಗಳನ್ನು ಮಾಡುವುದರಿಂದ ನೀವು ನನ್ನ ಹತ್ತಿರ ಯಾರೂ ಬಂದು ಸೇರುವುದಿಲ್ಲ ಎಂದು ತಂದೆ ತಿಳಿಸುತ್ತಿದ್ದಾರೆ. ಇನ್ನು ರಸಾತಳಕ್ಕೆ ಹೋಗುತ್ತೀರಿ. ಓದುತ್ತಾ ದುರ್ಗತಿಯನ್ನು ಪಡೆದುಕೊಂಡಿದ್ದೀರಿ. ಎಷ್ಟು ಹಣವನ್ನು ಒಟ್ಟು ಮಾಡಿಕೊಳ್ಳುತ್ತಾರೆ, ಶ್ರೀಮಂತರಾಗುತ್ತಾರೆ. ತಂದೆ ಹೇಳುತ್ತಿದ್ದಾರೆ, ಪಾಪಾತ್ಮರೂ ಆಗುತ್ತಾರೆ. ಯಾರೂ ಸಹ ಪುಣ್ಯಾತ್ಮರಾಗಲು ಸಾಧ್ಯವಿಲ್ಲ. ತಂದೆಯೇ ಬಂದು ನಮ್ಮನ್ನು ಪುಣ್ಯಾತ್ಮರನ್ನಾಗಿ ಮಾಡುತ್ತಿದ್ದಾರೆ. ಒಂದು ಹದ್ದಿನ ದಾನ ಪುಣ್ಯ, ಇನ್ನೊಂದು ಬೇಹದ್ದಿನ ದಾನ ಪುಣ್ಯ. ಭಕ್ತಿ ಮಾರ್ಗದಲ್ಲಿ ಇಂಡೈರೆಕ್ಟ್ ಆಗಿ ಈಶ್ವರನ ಹೆಸರಿನಲ್ಲಿ ದಾನ ಧರ್ಮ ಮಾಡುತ್ತಾ ಬಂದಿದ್ದೇವೆ. ಆದರೆ ಈಶ್ವರ ಎಂದು ಯಾರಿಗೆ ಹೇಳಲಾಗುತ್ತದೆ? ಇದು ಯಾರಿಗೂ ಗೊತ್ತಿಲ್ಲ. ಈಗ ನಾವು ಮಕ್ಕಳಿಗೆ ಗೊತ್ತಿದೆ. ನಾವು ಮಕ್ಕಳೇ ಹೇಳುತ್ತಿದ್ದೇವೆ, ಶಿವ ತಂದೆಯೇ ನಮ್ಮನ್ನು ಏನಾಗಿದ್ದವರನ್ನು ಎಷ್ಟೊಂದು ಶ್ರೇಷ್ಠರನ್ನಾಗಿ ಮಾಡುತ್ತಿದ್ದಾರೆ. ಭಗವಂತ ಒಬ್ಬ ತಂದೆಯಾಗಿದ್ದಾರೆ. ಆ ತಂದೆಗೇನೆ ಸರ್ವವ್ಯಾಪಿ ಎಂದು ಹೇಳಿದ್ದಾರೆ. ಈಗ ಅವರಿಗೂ ಸಹ ತಿಳಿಸಿಕೊಡಿ. ನೀವು ಭಗವಂತನ ಬಗ್ಗೆ ಏನೆಲ್ಲ ಹೇಳಿದ್ದೀರಿ ಎಂದು ತಿಳಿಸಿರಿ. ನಿಮ್ಮ ಹತ್ತಿರ ಬಂದಂಥವರು ಸ್ವಲ್ಪ ಜ್ಞಾನವನ್ನು ಕೇಳಿ ಹೊರಗೆ ಹೋದರು ಎಂದರೆ ಅವರ ಬುದ್ಧಿಯಲ್ಲಿ ಇರುವಂಥ ಜ್ಞಾನ ಸಮಾಪ್ತಿಯಾಗುತ್ತದೆ. ಇಲ್ಲಿಯ ಮಾತು ಇಲ್ಲಿಯೇ ಉಳಿದು ಬಿಡುತ್ತದೆ. ಎಲ್ಲವನ್ನು ಮರೆತು ಬಿಡುತ್ತಾರೆ. ಈಗ ನೀವು ಮಕ್ಕಳು ಹೇಳುತ್ತೀರಿ, ಬಹಳ ಒಳ್ಳೆಯದು, ನಾವು ಮತ್ತೆ ಬರುತ್ತೇವೆ ಎಂದು. ಆದರೆ ಮಾಯೆ ಹೇಳುತ್ತದೆ, ನಾನು ನಿಮ್ಮನ್ನು ಮೂಗು ಹಿಡಿದುಕೊಂಡು ಗಟಾರಕ್ಕೆ ಬೀಳಿಸುತ್ತೇನೆ ಎಂದು. ಮೋಹದ ಎಳೆ ಕಟ್ಟಾಗಿಲ್ಲ. ಮೋಹಜೀತ ರಾಜನ ಕಥೆಯು ಎಷ್ಟು ಚೆನ್ನಾಗಿದೆ. ಮೋಹಜೀತ ರಾಜ ಫಸ್ಟ್ ಕ್ಲಾಸ್ ಆಗಿದ್ದಾನೆ. ಆ ಮೋಹಜೀತ ರಾಜ ಈ ಲಕ್ಷ್ಮೀನಾರಾಯಣರಾಗಿದ್ದಾರಲ್ಲವೇ. ಆದರೆ ಏನನ್ನೂ ತಿಳಿದುಕೊಳ್ಳುವುದಿಲ್ಲ. ಹೇಗೆ ಎಂದರೆ ಜಡಬುದ್ಧಿಯವರಾಗಿದ್ದಾರೆ. ತಂದೆ ಹೇಳುತ್ತಿದ್ದಾರೆ, ಮಾಯೆ ಹೇಗೆ ಮಣ್ಣಿನಲ್ಲಿ ಸೇರಿಸುತ್ತದೆ. ಅದ್ಭುತವಾಗಿದೆ. ರಾವಣನ ರಾಜ್ಯದಲ್ಲಿ ಏಣಿಯನ್ನು ಕೆಳಗಿಳಿಯುತ್ತಾ ಏಕದಂ ಮಣ್ಣಿನಲ್ಲಿ ಸೇರಿಕೊಂಡಿದ್ದೀರಿ. ಮಕ್ಕಳ ಆಟ ಆಗಿದೆಯಲ್ಲವೇ. ಮೇಲೆ ಹೋಗುವುದು ಮತ್ತೆ ಕೆಳಗೆ ಬಂದು ಕೆಳಗೆ ಬೀಳುವುದು. ನೀವು ಮಕ್ಕಳ ಆಟ ಬಹಳ ಸಹಜವಾಗಿದೆ. ತಂದೆ ಹೇಳುತ್ತಿದ್ದರೆ, ಮಕ್ಕಳೇ ಇದನ್ನು ಚೆನ್ನಾಗಿ ತಿಳಿದುಕೊಂಡು ಧಾರಣೆ ಮಾಡಿಕೊಳ್ಳಿರಿ. ಯಾವುದೇ ಕೆಟ್ಟ ಕೆಲಸ ಮಾಡಬೇಡಿರಿ. ಬಹಳ ಉಲ್ಟಾ ಸುಲ್ಟಾ ಮಾತುಗಳನ್ನು ತಿಳಿಸುತ್ತಿರುತ್ತಾರೆ. ವ್ಯಾಸ ಮಹರ್ಷಿಯು ಎಷ್ಟೊಂದು ಶಾಸ್ತ್ರಗಳನ್ನು ಬರೆದಿದ್ದಾರೆ. ಹಾಗೂ ಮತ್ತೆ ತಂದೆ ಹೇಳುತ್ತಿದ್ದಾರೆ, ವ್ಯಾಸ ಭಗವಾನುವಾಚ ಆಗಿದೆ. ಈಗ ಭಗವಂತ ಯಾವುದೇ ಶಾಸ್ತ್ರಗಳನ್ನು ಬರೆಯುವುದಿಲ್ಲ. ತಂದೆ ಹೇಳುತ್ತಿದ್ದಾರೆ, ನಾನು ಓದುವುದೂ ಇಲ್ಲ. ನಾನು ಬೀಜರೂಪ ಸಚ್ಚಿತ್ ಚೈತನ್ಯ ಆಗಿದ್ದೇನೆ, ಜ್ಞಾನ ಸಾಗರ ಆಗಿದ್ದೇನೆ. ಈಗ ಜ್ಞಾನ ಸಾಗರನೇ ಮೇಲೆ ಕುಳಿತುಕೊಳ್ಳುತ್ತಾರೇನೋ? ಅವಶ್ಯವಾಗಿ ಆ ತಂದೆ
ಜ್ಞಾನ ಕೊಡುವುದಕ್ಕಾಗಿ ಎಂದಾದರೋ ಬಂದೇ ಬರುತ್ತಾರೆ. ಜ್ಞಾನ ಅಂದರೆ ಏನು? ಇದು ಸಹ ಯಾರಿಗೂ ಗೊತ್ತಿಲ್ಲ. ಈಗ ತಂದೆ ಹೇಳುತ್ತಿದ್ದಾರೆ, ನಾನು ನಿಮಗೆ ಓದಿಸುವುದಕ್ಕೋಸ್ಕರ ಬಂದಿದ್ದೇನೆ. ಅಂದ ಮೇಲೆ ಅವಶ್ಯವಾಗಿ ಪ್ರತಿದಿನ ಓದಬೇಕು. ಒಂದು ದಿನವೂ ಶಿಕ್ಷಣವನ್ನು ಮಿಸ್ ಮಾಡಬಾರದು. ಕೆಲವೊಂದು ಪಾಯಿಂಟ್ಸ್ಗಳು ಅವಶ್ಯವಾಗಿ ಚೆನ್ನಾಗಿ ಅನಿಸುತ್ತದೆ. ಮುರಳಿ ಓದಿಲ್ಲ ಎಂದರೆ ಆಗ ಪಾಯಿಂಟ್ಸ್ಗಳು ಮಿಸ್ ಆಗುತ್ತವೆ. ಅಪಾರವಾದ ಪಾಯಿಂಟ್ಸ್ಗಳು ಇದ್ದಾವೆ. ಇದು ಸಹ ನಾವು ಮಕ್ಕಳಿಗೆ ತಂದೆ ತಿಳಿಸಿಕೊಡುತ್ತಿದ್ದಾರೆ. ನೀವು ಭಾರತವಾಸಿಗಳೇ, ಆದಿ ಸನಾತನ ದೇವಿ ದೇವತಾ ಧರ್ಮದವರಾಗಿದ್ದವರು. ಆ ಸಮಯದಲ್ಲಿ ಒಂದೇ ಧರ್ಮ ಇತ್ತು. ಈಗ ಎಷ್ಟೊಂದು ಧರ್ಮ ಇದೆ. ಮತ್ತೆ ಇತಿಹಾಸ ಅವಶ್ಯವಾಗಿ ರಿಪೀಟ್ ಆಗುತ್ತದೆ. ಇದು ಏರುವ ಹಾಗೂ ಇಳಿಯುವ ಏಣಿಯಾಗಿದೆ. ಹೇಗೆ ಜಿನ್ನನಿಗೆ ಏಣಿ ಹತ್ತು ಹಾಗೂ ಇಳಿ ಎಂದು ಆಜ್ಞೆ ಕೊಡಲಾಯಿತು, ಅದೇ ರೀತಿ ನೀವೆಲ್ಲರೂ ಜಿನ್ನಗಳಾಗಿದ್ದೀರಿ. 24 ಜನ್ಮಗಳ ಏಣಿಯನ್ನು ಇಳಿಯುತ್ತಾ ಬಂದಿದ್ದೀರಿ ಹಾಗೂ ಹತ್ತುತ್ತೀರಿ. ಎಷ್ಟೊಂದು ಜನ ಮನುಷ್ಯರಿದ್ದಾರೆ. ಪ್ರತಿಯೊಬ್ಬರು ಎಷ್ಟು ಪಾತ್ರವನ್ನು ಅಭಿನಯಿಸಬೇಕಾಗುತ್ತದೆ. ಮಕ್ಕಳಿಗೆ ಬಹಳ ಆಶ್ಚರ್ಯವಾಗುತ್ತದೆ. ನಿಮಗೆ ಬೇಹದ್ದಿನ ನಾಟಕದ ಸಂಪೂರ್ಣ ಪರಿಚಯ ಸಿಕ್ಕಿದೆ. ಇಡೀ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಬಗ್ಗೆ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಯಾವುದೇ ಮನುಷ್ಯರು ನಾಯಿ, ಬೆಕ್ಕು, ಪ್ರಾಣಿಯಲ್ಲಿ ಹೋಗುವುದಿಲ್ಲ. ಸತ್ಯಯುಗದಲ್ಲಿ ಇಂತಹ ಯಾವುದೇ ಕಟು ವಚನವನ್ನು ಹೇಳುವುದಿಲ್ಲ. ಇಲ್ಲಿ ಎಷ್ಟೊಂದು ನಿಂದನೆಗಳನ್ನು ಮಾಡುತ್ತಾರೆ. ಇದು ವಿಷಯ ವೈತರಣಿ ನದಿಯಾಗಿದೆ. ರೌರವ ನರಕ ಆಗಿದೆ. ಮನುಷ್ಯರೆಲ್ಲರೂ ರೌರವ ನರಕದಲ್ಲಿ ನಂಬರ್ ವಾರಾಗಿ ಬಿದ್ದಿದ್ದಾರೆ. ಒಳ್ಳೆ ಮಕ್ಕಳನ್ನು ನೋಡಿದಾಗ ಕೆಲವರು ಆ ಮಕ್ಕಳನ್ನು ಓಡಿಸಿಕೊಂಡು ಹೋಗುತ್ತಾರೆ. ದೊಡ್ಡ ದೊಡ್ಡ ವ್ಯಕ್ತಿಗಳೂ ಸಹ ಓಡಿಸಿಕೊಂಡು ಹೋಗುತ್ತಾರೆ. ನಂತರ ಅವರ ಮೇಲೆಯೇ ದೋಷ ಇಡುತ್ತಾರೆ. ಕೃಷ್ಣನಿಗೆ ಎಷ್ಟೊಂದು ಜನ ರಾಣಿಯರಿದ್ದರು. ಕೃಷ್ಣ ಆ ರಾಣಿಯರನ್ನು ಓಡಿಸಿಕೊಂಡು ಹೋದ, ಸೀರೆ ಕದ್ದ ಎಂದು ಆರೋಪಗಳನ್ನು ಹಾಕುತ್ತಾರೆ. ನೀವು ಕೃಷ್ಣನಿಗೆ ಈ ರೀತಿ ಹೇಳುತ್ತೀರೇನು? ಆದರೆ ಯಥಾ ರಾಜ ರಾಣಿ ತಥಾ ಪ್ರಜಾ. ನೀವು ಯಾರ ಮೇಲೆ ಕೇಸ್ ಮಾಡುತ್ತೀರಿ? ನಿಮ್ಮ ವಿಜಯ ಅಂತ್ಯದಲ್ಲಿ ಆಗಲಿದೆ. ಯಾವಾಗ ನೀವು ಜ್ಞಾನವನ್ನು ತಿಳಿದುಕೊಳ್ಳುತ್ತೀರಿ, ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಯಾರು ರಚನೆ ಮಾಡಿದರು ಎಂದು ತಿಳಿದುಕೊಳ್ಳುತ್ತೀರಿ. ಇದು ಮೊದಲ ನಂಬರಿನ ಮುಖ್ಯ ಮಾತಾಗಿದೆ. ಇದನ್ನು ಯಾರೂ ತಿಳಿದುಕೊಳ್ಳುವುದಿಲ್ಲ. ಗೀತೆಯಲ್ಲಿ ಹೆಸರನ್ನು ಚೇಂಜ್ ಮಾಡಿದ್ದಾರೆ. ಯಾರು ಬುದ್ಧಿವಂತ ವಕೀಲರಿರುತ್ತಾರೆ ಅವರು ಬಹಳ ಚೆನ್ನಾಗಿ ತಿಳಿದುಕೊಳ್ಳುತ್ತಾರೆ. ಅಂಥವರಿಗೆ ಹೋಗಿ ಕೇಸ್ ಮಾಡಿರಿ. ಹೆಸರುವಾಸಿ ಚೀಫ್ ಜಡ್ಜ್ಗಳು ಇರುತ್ತಾರೆ. ಆ ಮಾತುಗಳನ್ನು ಅವರು ತಿಳಿದುಕೊಳ್ಳುತ್ತಾರೆ. ತಂದೆ ಹೇಳುತ್ತಿದ್ದಾರೆ, ನಾನು ಬಡವರ ಬಂಧು ಆಗಿದ್ದೇನೆ. ಅಂತ್ಯದಲ್ಲಿ ಏನು ತಿಳಿದುಕೊಳ್ಳುತ್ತೀರಿ ಅವರಿಗೆ ಟೂ ಲೇಟ್ ಎಂದು ಹೇಳಲಾಗುತ್ತದೆ. ಈಗ ನಾವು ಮಕ್ಕಳಿಗೆ ಗೊತ್ತಿದೆ, ಜ್ಞಾನದ 3ನೇ ನೇತ್ರ ಸಿಕ್ಕಿದೆ. ಮಧುರ ಮನೆ ಹಾಗೂ ಮಧುರ ರಾಜಧಾನಿ ಬುದ್ಧಿಯಲ್ಲಿ ನೆನಪಿರಬೇಕು. ತಂದೆ ಹೇಳುತ್ತಿದ್ದಾರೆ, ಈಗ ಶಾಂತಿಧಾಮ ಹಾಗೂ ಸುಖಧಾಮಕ್ಕೆ ಹೋಗಬೇಕು. ನಾವು ಯಾವ ಪಾತ್ರವನ್ನು ಅಭಿನಯಿಸುತ್ತಿದ್ದೇವೆ ಅದು ಸಹ ಬುದ್ಧಿಯಲ್ಲಿ ಇದೆ. ಅನ್ಯರು ಎಲ್ಲರೂ ಸತ್ತಂತೆ ಇದ್ದಾರೆ. ಕೇವಲ ನೀವು ಬ್ರಾಹ್ಮಣರು ಇದ್ದೀರಿ. ಬ್ರಾಹ್ಮಣರೇ ಎದ್ದು ನಿಲ್ಲಬೇಕು. ಬ್ರಾಹ್ಮಣರೇ ಮುಂದೆ ದೇವತೆಗಳಾಗುತ್ತೀರಿ. ಈ ದೇವಿ ದೇವತಾ ಧರ್ಮ ಸ್ಥಾಪನೆಯಾಗುತ್ತಿದೆ. ಅನ್ಯ ಧರ್ಮ ಹೇಗೆ ಸ್ಥಾಪನೆಯಾಗುತ್ತದೆ ಎನ್ನುವುದು ನೀವು ಮಕ್ಕಳ ಬುದ್ಧಿಯಲ್ಲಿ ಇದೆ. ಕ್ರಿಸ್ತ ಬರುವಾಗ ಮೊದಲು ಒಬ್ಬನೇ ಬರುತ್ತಾನೆ. ಆ ಸಮಯದಲ್ಲಿ ಕ್ರಿಶ್ಚಿಯನ್ನರು ಇರುವುದಿಲ್ಲ. ಬೈಬಲ್ ಯಾವುದೇ ಸದ್ಗತಿಯ ಪುಸ್ತಕವೂ ಅಲ್ಲ, ಏನೂ ಅಲ್ಲ. ಕ್ರಿಸ್ತನ ಮಹಿಮೆಯನ್ನು ಏನು ಬರೆಯಲು ಸಾಧ್ಯ? ಏಣಿಯನ್ನು ಕೆಳಗಿಳಿಯುತ್ತಾ ಇಳಿಯುತ್ತಾ
ದುರ್ಗತಿಯಲ್ಲಿ ಬಂದಿದ್ದೀರಿ. ನೀವು ಏನು ತಿಳಿಸಿಕೊಡುತ್ತಾರೆ? ತಿಳಿಸಿಕೊಡುವಂಥವರು ಒಬ್ಬ ತಂದೆಯಾಗಿದ್ದಾರೆ. ಇಂತಹ ತಂದೆಯನ್ನು ನಾವು ಮಕ್ಕಳು ಗಳಿಗೆಗಳಿಗೆಗೂ ಮರೆತು ಬಿಟ್ಟಿದ್ದೇವೆ. ತಂದೆ ಹೇಳುತ್ತಿದ್ದಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿರಿ, ಉದ್ಯೋಗ ವ್ಯವಹಾರಗಳನ್ನು ಮಾಡಿರಿ, ಕೇವಲ ಪವಿತ್ರರಾಗಿರಿ. ಆದಿ ಸನಾತನ ದೇವಿ ದೇವತಾ ಧರ್ಮ ಪವಿತ್ರವಾಗಿತ್ತು. ಈಗ ಮತ್ತೆ ಪವಿತ್ರ ಆಗಬೇಕು. ನಡೆಯುತ್ತಾ ತಿರುಗಾಡುತ್ತಾ ನನ್ನೊಬ್ಬನನ್ನೇ ನೆನಪು ಮಾಡಿದಾಗ ನೀವು ಸತೋಪ್ರಧಾನರಾಗುತ್ತೀರಿ. ತಂದೆಯ ನೆನಪಿನ ಯಾತ್ರೆಯ ವಿನಃ ನಾವು ಶ್ರೇಷ್ಠ ಪದವಿಯನ್ನು ಸ್ವಲ್ಪವೂ ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಎಲ್ಲಿಯ ತನಕ ಸತೋಪ್ರಧಾನರಾಗುವುದಿಲ್ಲ, ಅಲ್ಲಿಯ ತನಕ ನಮ್ಮ ಪಾಪಗಳು ಭಸ್ಮ ಆಗುವುದಿಲ್ಲ. ಇದು ಯೋಗ ಅಗ್ನಿಯಾಗಿದೆ. ಈ ಶಬ್ದ ಗೀತೆಯದಾಗಿದೆ. ಯೋಗ ಯೋಗ ಎಂದು ಎಷ್ಟೊಂದು ತಲೆ ಕೆಡಿಸಿಕೊಳ್ಳುತ್ತಾರೆ. ವಿದೇಶದಿಂದಲೂ ಸಹ ಯೋಗದಲ್ಲಿ ಸಿಗಿಸಿಕೊಂಡು ಅವರನ್ನು ಕರೆದುಕೊಂಡು ಬರುತ್ತಾರೆ. ನಾವು ನಿಮಗೆ ಯೋಗವನ್ನು ಕಲಿಸುತ್ತೇವೆ ಬನ್ನಿ ಎಂದು ಕರೆದುಕೊಂಡು ಬರುತ್ತಾರೆ. ಪರಮಾತ್ಮ ಸುಪ್ರೀಂ ತಂದೆಯಾಗಿದ್ದಾರೆ. ಅವರೊಬ್ಬರೇ ನಮಗೆ ರಾಜಯೋಗವನ್ನು ಕಲಿಸುತ್ತಾರೆ. ಬಾಕಿ ಅನ್ಯರು ಎಲ್ಲರೂ ಹಠಯೋಗಿಗಳು. ಪ್ರಾಚೀನ ಯೋಗ ಇಲ್ಲ. ಸನ್ಯಾಸಿಗಳು ಯಾರಾದರೂ ಆದಿಯಿಂದಲೂ ಬಂದಿದ್ದಾರೇನೋ? ರಾಜಯೋಗದಿಂದ ದೇವತೆಗಳಾಗುತ್ತೀರಿ. ಯಾರು ಕೊನೆಯಲ್ಲಿ ಬರುತ್ತಾರೆ ಅವರೇ ಫಸ್ಟ್ ಆಗುತ್ತಾರೆ. ಹಠಯೋಗಿಗಳು ಎಂದೂ ರಾಜಯೋಗವನ್ನು ಕಲಿಸಲು ಸಾಧ್ಯವಿಲ್ಲ. ಒಂದು ದಿನ ಪತ್ರಿಕೆಯಲ್ಲೂ ಸಹ ಈ ವಿಚಾರ ಬರುತ್ತದೆ. ಇದು ಅವಶ್ಯವಾಗಿ ರಾಜಯೋಗ ಆಗಿದೆಯಲ್ಲವೇ? ಪರಮಪಿತ ಪರಮಾತ್ಮನ ವಿನಃ ಅನ್ಯರು ಯಾರೂ ಈ ರಾಜಯೋಗವನ್ನು ಕಲಿಸಲು ಸಾಧ್ಯವಿಲ್ಲ. ಇಂತಿಂಥ ಮಾತುಗಳನ್ನು ಬಹಳ ದೊಡ್ಡ ಶಬ್ದಗಳಲ್ಲಿ ಬರೆದು ಹಾಕಬೇಕು. ಇದಕ್ಕೆ ಯಾವ ಖರ್ಚು ಆದರೂ ಪರವಾಗಿಲ್ಲ. ಒಳ್ಳೆಯದು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ಬಾಪ್ದಾದಾರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. ವರದಾನ: ತೀವ್ರ ಪುರುಷಾರ್ಥಿಗಳಾಗಿರಿ. ಸಮಯಕ್ಕನುಸಾರವಾಗಿ ಪುರುಷಾರ್ಥದ ಗತಿಯೂ ಸಹ ತೀವ್ರವಾಗಿರಬೇಕು. ಒಂದೇ ಬಲ, ಒಂದೇ ಭರವಸೆ. ಇದು ಮುಖ್ಯ ಸಬ್ಜೆಕ್ಟ್ ಆಗಿದೆ. ಪ್ರತಿಯೊಂದು ಸಮಯ ಒಬ್ಬ ತಂದೆಯ ನೆನಪಿನಲ್ಲಿ ಏಕರಸವಾಗಿರಬೇಕು. ಈ ಪುರುಷಾರ್ಥದಿಂದಲೇ ಸದಾ ಸಫಲರಾಗುತ್ತೇವೆ ಹಾಗೂ ಗುರಿಯನ್ನು ತಲುಪುತ್ತೇವೆ. ಯಾರು ಅಟೂಟ ಸ್ನೇಹದಲ್ಲಿ ಇರುತ್ತಾರೆ ಅವರಿಗೆ ಸಹಯೋಗ ತಂದೆಯಿಂದ ತಾನಾಗಿಯೇ ಸಹಜವಾಗಿ ಪ್ರಾಪ್ತಿಯಾಗುತ್ತದೆ. ಒಳ್ಳೆಯದು. ಓಂ ನಮಃ ಶಿವಾಯ.